ನಾವು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದನ್ನು ಅವ್ರು ಮುಂದೆ ಇಟ್ಟಿದ್ದಾರೆ. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡಗಳನ್ನು ಕೂಡ ಇವತ್ತು ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀವಿ. ಸದ್ಯದಲ್ಲಿ ಪಾರ್ಲಿಮೆಂಟ್ ಕೂಡ ಇರ್ತಕ್ಕಂಥ ಹಿನ್ನೆಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಈಗ ಅವರ ಟೈಮನ್ನು ಕೂಡ ಕೇಳಿ ಮಾಡಿ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಒಂದ್ ಕಡೆ ನೀವು ಇಲ್ಲೇ ಇದ್ದೀರಿ, ಈಗ CM DCM ಕೂಡ ಬರ್ತಿದ್ದಾರೆ ನಾಡಿದ್ದು. ಸೊ ಮುಂದಿನ ಕಾರ್ಯ ಅವ್ರನ್ನು ಇಲ್ಲೇ ಭೇಟಿ ಅವರು ನಾವು ಭೇಟಿ ಆಗ್ತಿದ್ದೀವಿ. ನಾವು CM DCM ಯಾವತ್ತೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಏನು ವ್ಯತ್ಯಾಸ ಏನಿಲ್ಲ. ಅವ್ರು ಯಾವಾಗ ಬರ್ತಾರೆ ಕತೆ ಇರ್ತಕ್ಕಂಥ ನನಗೆ ಗೊತ್ತಿಲ್ಲ. ನೋಡೋಣ, ರಾಹುಲ್ ಗಾಂಧಿ ಟ್ರೈ ಮಾಡ್ತೀವಿ, ನೋಡೋಣ. ಈಗ ಯಾಕೆಂದ್ರೆ ಪಾರ್ಲಿಮೆಂಟ್ ಸೆಷನ್ ಇರೋದ್ರಿಂದ ಇಂಪಾರ್ಟೆಂಟ್ ಬಿಲ್ ಪಾರ್ಲಿಮೆಂಟ್ ಮುಂದೆ ಬರೋದ್ರಿಂದ ಎಷ್ಟು ಮಟ್ಟಿಗೆ ನಮಗೆ ಟೈಮ್ ಸಿಗ್ತದೆ ಮಾಡ್ತಾರೆ ಅಂತ ಕಾಯ್ತಾ ಇದೀವಿ. ಒಂದು ಇಮಿಡಿಯೇಟ್ ಆಗಿ ಅವ್ರು ಟ್ವೀಟ್ ಮಾಡ್ತೀವಿ. ನಮ್ಮ ಕೆಲವರು ಇವತ್ತೇ ಸಿಕ್ಕೋದಿಲ್ಲ, ನಾಳೆ ಸಿಕ್ಕೋದು ಹೇಳ್ತಾ ಇದ್ದಾರೆ. ಅದ್ರ ವೇಣುಗೋಪಾಲ್ ಅವರು ಇಬ್ಬರು ಟ್ವೀಟ್ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸಂಜೆ ನಿಮ್ಗೆಲ್ಲ ಗೊತ್ತಿದೆ. ಬೇರೆ ಯಾವುದಕ್ಕೂ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ನಾವೇನ್ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ತರ ಪ್ರೆಸ್ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳೋದ್ರ ಪ್ರಕಾರ ನಾವು ನಮ್ಮ ಲಿಮಿಟ್ ಇಟ್ಕೊಂಡಿದ್ವಿ. ನಾವು ಲಕ್ಷ್ಮಣ ರೇಖೆ ಹಾಕೊಂಡಿದ್ವಿ. ಪಾರ್ಟಿ ವಿರುದ್ಧ ಆಗ್ಲಿ, ನಾಯಕರ ವಿರುದ್ಧ ಆಗ್ಲಿ ನಾವೇನು ಮಾತಾಡೋಕೆ ಬಂದಿಲ್ಲ. ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ರೀಶಫಲ್ ಮಾಡಿ ನಮ್ಗೆಲ್ಲ ನಾವು ಸೀನಿಯರ್ ಇದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟರ್ 4 ಸಲ 5 ಸಲ ಅವರೇ ಇದ್ದಾರೆ, ಕಂಟಿನ್ಯೂ ಆಗ್ತಾರೆ. ನಮಗೆ ಚಾನ್ಸೇ ಕೊಟ್ಟಿಲ್ಲ. ಆದ್ರಿಂದ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಕೇಳಿದ್ರಿ, 3 ವರ್ಷ ಆಗೋಯ್ತು. 3 ವರ್ಷ ಯಾಕಾಯ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದು ನಮ್ಮ ಸ್ಟೇಟ್ ಕೂಡ 2 ಉಪಚುನಾವಣೆ ಬಂದು ಅದಕ್ಕೋಸ್ಕರ ತಡ ಆಗಿದೆ. ಈಗಾಗಲೇ 3 ವರ್ಷ ಆಯ್ತು. ಬರೀ 2 ವರ್ಷ ನಾವು ನಮ್ಗೆಲ್ಲ ಅಧಿಕಾರಕ್ಕೆ ಗತಿಗೇರಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.